ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸುಷ್ಮಿತಾ ಅಂತ ಕೋಲಾರದಿಂದ. ಇವರ ಜನ್ಮ ದಿನಾಂಕ 14ನೇ ತಾರೀಕು 8ನೇ ತಿಂಗಳು 2006 ಮಧ್ಯರಾತ್ರಿ 1:30. PUC ಆಗಿದೆ. ಅಗ್ರಿಕಲ್ಚರ್ ಕೋರ್ಸ್ ಮಾಡಬಹುದಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುಷ್ಮಿತಾ ಅವರ ಪ್ರಶ್ನೆ, ಅಗ್ರಿಕಲ್ಚರ್ ಅಲ್ಲಿ ಆ ಒಂದು ವಿಭಾಗದಲ್ಲಿ ಮುಂದುವರಿಬಹುದಾ ಅಂತ, ಅಗ್ರಿಕಲ್ಚರ್ ಇಂಜಿನಿಯರಿಂಗು ಇತ್ಯಾದಿ ಮಾಡಬಹುದಾ ಅಂತ ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಚಂದ್ರನ ಮನೆಯಲ್ಲಿದ್ದಾನೆ. ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಚಂದ್ರನ ಮನೆಯಲ್ಲಿದ್ದಾನೆ. ಈ ಚಂದ್ರ ಲಾಭದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ. ಈ ಮುಖ್ಯವಾದ ವಿಚಾರ ಅಂತಂದರೆ ಚತುರ್ಥಾಧಿಪತಿ, ವಸ್ತುತಃ ನಾವು ಕೃಷಿ ಇತ್ಯಾದಿಗಳಿಗೆ ರವಿಚಂದ್ರರು ತುಂಬ ಚೆನ್ನಾಗಿರಬೇಕು. ಚಂದ್ರ ಬಹಳ ಪ್ರಧಾನವಾದ ಅಂಶ. ಚಂದ್ರ ತುಂಬ ಚೆನ್ನಾಗಿರಬೇಕು. ನಿಮ್ಮ ಜಾತಕದಲ್ಲಿ ಲಾಭದಲ್ಲಿದ್ದಾನೆ, ಗುರುವಿನ ಸ್ಥಾನದಲ್ಲಿದ್ದಾನೆ. ಕೃಷ್ಣ ಪಕ್ಷ ಷಷ್ಠಿ ಅಂದರೆ ಅವನಿಗೆ ಪಕ್ಷದ ಬಲವೂ ಇದೆ, ಇಲ್ಲ ಅಂತಲ್ಲ. ತಾವು ಆಚರಣೆ ಮಾಡಬಹುದು. ಅಗ್ರಿಕಲ್ಚರ್ ರಿಲೇಟೆಡ್ ತಮಗೆ ಅವಕಾಶ ಇದೆ, ಹೀಗಾಗಿ ನೀವು ಪ್ರಯತ್ನ ಮಾಡಬಹುದು. ಇನ್ನೂ ಒಂದು ವಿಷಯ ಅಂತಂದರೆ, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಬಲವನ್ನು ಗಮನಿಸ್ಕೊಂಡಾಗ ನಿಮ್ಮ ಯಾವ ಗ್ರಹ ಹೆಚ್ಚಿನ ಬಲ ಇದೆ ಅಂದರೆ ಬುಧನಿಗೆ ಬಹಳ ವಿಶೇಷವಾಗಿದೆ. ಅವನು ನವಾಂಶದಲ್ಲಿ ತನ್ನದೇ ಅಂಶ ಉಚ್ಚಾಂಶ ತಗೊಂಡಿದ್ದಾನೆ. ಹೀಗಾಗಿ ಬುಧ ಸಾಮಾನ್ಯವಾಗಿ IT ರಿಲೇಟೆಡ್, ಅವನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೀವಲ್ಲ, ಆ ರೀತಿಯಲ್ಲಿ ಸಾಫ್ಟ್ವೇರಿಗೆ ಸಂಬಂಧಿಸಿರ್ತಕ್ಕಂಥನು. ಅದೂ ಕೂಡ ನೀವು ಮಾಡಲಿಕ್ಕೆ ಅವಕಾಶ ಇದೆ. ದಾರಿ 2 ಇದೆ, ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಸುಧಾ ಅಂತ ಬೆಂಗಳೂರಿಂದ. ಇವರ ಜನ್ಮ ದಿನಾಂಕ 13ನೇ ತಾರೀಕು 9ನೇ ತಿಂಗಳು 1969 ಬೆಳಗ್ಗೆ 10:55. ಆರೋಗ್ಯ ಯಾವಾಗ ಸರಿ ಹೋಗುತ್ತದೆ ತಿಳಿಸಿ. ಕೆಲಸದಲ್ಲಿ ಕಿರಿಕಿರಿ ಇದೆ, ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುಧಾ ಅವರ ಪ್ರಶ್ನೆ, ಒಂದು ಆರೋಗ್ಯ ಸಮಸ್ಯೆ ಇದೆ, ಕೆಲಸದಲ್ಲಿ ಕಿರಿಕಿರಿನೂ ಆಗ್ತಾ ಇದೆ, ಯಾವಾಗ ಸರಿ ಹೋಗುತ್ತೆ ಅಂತ ಜಾತಕ ನೋಡೋಣ. ಕೆಲಸದಲ್ಲಿ ಕಿರಿಕಿರಿ ಆದರೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆದ್ರಿಂದ ಆರೋಗ್ಯ ಹಾಳಾಗುತ್ತೆ. ಒಂದಕ್ಕೊಂದು ಸಂಬಂಧ ಇದೆ. ಹೀಗಾಗಿ ಗಮನಿಸೋದಾದರೆ ನೋಡಿ, ತಮ್ಮದು ವೃಶ್ಚಿಕ ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಕೇತು ಯುಕ್ತನಾಗಿದ್ದಾನೆ. ಇದು ನಿಮ್ಮ ತೊಡಕು. ಪ್ರಸ್ತುತ ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕೇತುವಿನ ಕಾಲವೇ ನಡೀತಾ ಇದೆ. ಕಾರಣ ನೋಡಿದೆ ಇಷ್ಟೇ, ಕರ್ಮಸ್ಥಾನದಲ್ಲಿ ಕೇತು ಇದ್ದಾನೆ, ಅವನದ್ದೇ ಸಮಯ ನಡೀತಾ ಇದೆ. ಹೀಗಾಗಿ ಕೆಲಸದಲ್ಲಿ ತೊಡಕುಗಳು, ಅದರಿಂದಾಗಿ ಆರೋಗ್ಯದಲ್ಲೂ ಬಾಧೆ, ಇದನ್ನು ಸೂಚಿಸ್ತಾ ಇದೆ ಅಷ್ಟೇ. ನೀವು ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ರುದ್ರಾಭಿಷೇಕ ಮಾಡಿಸಿ. ಅಭಿಷೇಕ, ಆ ತೀರ್ಥವನ್ನು ಸೇವನೆ ಮಾಡಿ. ಖಂಡಿತವಾಗಿ ಅನುಕೂಲ ಆಗುತ್ತೆ, ಆರೋಗ್ಯವೂ ಸರಿ ಹೋಗುತ್ತೆ, ನಿಮ್ಮ ವೃತ್ತಿಯ ತೊಡಕುಗಳು ನಿವಾರಣೆ ಆಗುತ್ತೆ. ಗಣಪತಿ ಪ್ರಾರ್ಥನೆಯಿಂದ ನಿಮ್ಮ ಬದುಕಿನಲ್ಲಿ ಏನು ಸಮಾಧಾನ ಬೇಕೋ ನಿಮಗೆ ಅದು ಉಂಟಾಗುತ್ತೆ. ತಪ್ಪಿಸದೆ ಪ್ರತಿ ಮಂಗಳವಾರ ಗಣಪತಿ ಶ್ರದ್ಧೆಯಿಂದ ಗಣಪತಿ ಸೇವೆ ಏನೂ ಮಾಡಿ. ನಾನು ಹೇಳಿದ್ದ ಅಭಿಷೇಕ, ನೀವು ಗಣಪತಿ ಅಷ್ಟೋತ್ತರ ಹೊತ್ತೀರಾ, ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ತೀರಾ. ಗಣಪತಿ ಸೇವೆ ಯಾವ ರೀತಿಯಲ್ಲಿ ಮಾಡಲಿಕ್ಕಾಗುತ್ತೆ? ಗರಿಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ಕಬ್ಬಿನ ಇಕ್ಷು ರಸ, ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಒಂದೊಂದು ವಾರ ಒಂದೊಂದು ರೀತಿಯಲ್ಲಿ ಮಾಡಿ ನೋಡಿ. 21 ವಾರ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಕಿರಣ್ ಅಂತ ಬೆಂಗಳೂರಿಂದ. ಇವರ ಜನ್ಮ ದಿನಾಂಕ 22ನೇ ತಾರೀಕು 12ನೇ ತಿಂಗಳು 1999 ಮಧ್ಯಾಹ್ನ 3 ಗಂಟೆ. ಯಾವಾಗ ಸೆಟಲ್ ಆಗ್ತೀನಿ, ಜೀವನ ಮುಂದೆ ಹೇಗಿದೆ ತಿಳಿಸಿ. ಕಿರಣ್ ಅವರ ಪ್ರಶ್ನೆ, ಯಾವಾಗ ಸೆಟಲ್ ಆಗ್ತೀನಿ, ಯಾವಾಗ ಸುಸ್ಥಾನಕ್ಕೆ ಬರ್ತೀನಿ ಅಂತ ಅವರ ಪ್ರಶ್ನೆ. ನೋಡೋಣ. ನೋಡಿ, ತಮ್ಮದು ಮೇಷಲಗ್ನ, ಲಗ್ನದಿಂದ ಕರ್ಮಸ್ಥಾನದಲ್ಲಿ ಲಗ್ನಾಧಿಪತಿ ಕುಜ ಇದ್ದಾನೆ, ತುಂಬ ಒಳ್ಳೆಯದು. ಕುಜನಿಗೆ ಉಚ್ಚಸ್ಥಾನ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಗುರು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ತಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ವೀಕ್ ಆಗಿದ್ದಾನೆ. ಹೀಗಾಗಿ ನಿಮಗೆ ಒಳ್ಳೆಯ ಕಾಲ ಅಂತಂದರೆ ಸ್ವಲ್ಪ ಕಾಯಬೇಕು. ಎಲ್ಲಿವರೆಗೂ ಕಾಯಬೇಕಪ್ಪ ಅಂತಂದರೆ 2028 ಆಗಸ್ಟ್, ಅಲ್ಲಿಂದ ನೀವು ಒಂದು ಸುಸ್ಥಾನ, ಒಂದು ಸ್ಥಾನ ಭದ್ರತೆ, ಇದನ್ನೆಲ್ಲ ಕಾಣಲಿಕ್ಕೆ ಸಾಧ್ಯ. ಇನ್ನು ಈಗ ತಾನೇ ಮೆಟ್ಲು ಹತ್ತಾ ಇದ್ದೀರಾ, ಯಾಕೆ ಅಷ್ಟು ಬೇಗ ನಾನು ಸೆಟ್ಲ್ ಆಗಿಬಿಡಬೇಕು? ಕಷ್ಟಪಡದೆ ಹೊರತು ಯಾವುದೂ ದಕ್ಕೋದಿಲ್ಲ. ಹೀಗಾಗಿ ನಾನು ಅಭ್ಯಾಸ ಮುಗಿದಿದೆ, ತಕ್ಷಣ ಯಾವುದೋ ಒಂದು ಒಳ್ಳೆ ಪೋಸ್ಟ್ ಸಿಕ್ಬಿಡಬೇಕು, ಹೆಚ್ಚಿನ ಆದಾಯ ಬರಬೇಕು. ಸಾಮಾನ್ಯವಾಗಿ ಇದೇ ಯೋಚನೆ ಇರುತ್ತೆ ಜನರಲ್ಲಿ. ತಕ್ಷಣ ಅವರಿಗೆ ಲಕ್ಷಗಟ್ಟಲೆ ಸಂಬಳ ಬಂದುಬಿಡಬೇಕು, ತಕ್ಷಣ ಅವ್ರಿಗೆ ಉನ್ನತ ಸ್ಥಾನ ಸಿಕ್ಬಿಡಬೇಕು, ತಕ್ಷಣ ಸೆಲೆಬ್ರಿಟಿಗಳಾಗ್ಬಿಡಬೇಕು. ಇದು ಸಾಧ್ಯವೇ ಇಲ್ಲ. ಕಷ್ಟಪಡಬೇಕು, ಒಂದೇ ಮೆಟ್ಟಲನ್ನು ಹತ್ತ ಬರಬೇಕು. ಆಮೇಲೆ ಅಲ್ಲಿ ಹೋಗಿ ಕೂತ್ರೆ ಆಳಾಗಬಲ್ಲವನು ಮಾತ್ರ ಅರಸಾಗಬಲ್ಲ, ಮತ್ತು ಅವನು ಸ್ಥಿರವಾಗಿ ಇರಬಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು.
ಹೀಗಾಗಿ ಅವಸರ ಬೇಡ ನಿಮಗೆ. ಆಗುತ್ತೆ 2028ರಲ್ಲಿ ಒಂದು ಶುಕ್ರನ ಕಾಲ ಶುರುವಾಗುತ್ತೆ, ಮಾಲವೀಯ ಯೋಗ ಬರುತ್ತೆ, ಅನುಕೂಲ ಆಗುತ್ತೆ. ನಾನು ನಿಮ್ಮನ್ನು ನಿಂದಿಸಲಿಲ್ಲ, ತಿಳಿ ಹೇಳಿದೆ ಅಷ್ಟೇ, ಬೇಸರ ಮಾಡ್ಕೋಬೇಡಿ. ನೀವು ಒಳ್ಳೆ ಕಾಲ ಬರುತ್ತೆ, ನಿಮ್ಮ ಕೆಲಸ ನೀವು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಬನ್ನಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ರಮ್ಯಾ ಅಂತ ಸಾಗರದಿಂದ. ಇವರ ಜನ್ಮ ದಿನಾಂಕ 10ನೇ ತಾರೀಕು 1ನೇ ತಿಂಗಳು 1994 ರಾತ್ರಿ 8:30. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ರಮ್ಯಾ ಅವರ ಪ್ರಶ್ನೆ, ವೃತ್ತಿ ವಿವಾಹ 2 ಪ್ರಶ್ನೆ ಕಳಿಸಿದ್ದಾರೆ. ಜಾತಕ ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನ ಆಗಿದೆ. ಲಗ್ನದಿಂದ ವೃತ್ತಿಯ ಅಧಿಪತಿಯನ್ನು ಗಮನಿಸ್ಕೊಂಡ್ರೆ ಕುಜ ವೃತ್ತಿಯ ಅಧಿಪತಿ, ಅವನು ಷಷ್ಠದಲ್ಲಿದ್ದಾನೆ. ಷಷ್ಠದಲ್ಲಿ ಕುಜನಿಗೆ ಬಲವನ್ನೇ ಹೇಳಿದೆ ಶಾಸ್ತ್ರ, ಆದರೆ ಮೌಢ್ಯತೆ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ವೃತ್ತಿಯಲ್ಲಿ ಕಿರಿಕಿರಿಗಳಾಗೋದು, ಎಲ್ಲೂ ಸೆಟ್ಲ್ ಆಗದೆ ಇರೋದು, ಈ ಕೆಲಸ ಸ್ವಲ್ಪ ದಿನ ಮಾಡ್ತೀರಾ ಆಮೇಲೆ ಸಾಕಾಗುತ್ತೆ, ಮತ್ತೇನೋ ಅಲ್ಲಿ ಕಿರಿಕಿರಿ ಆಗೋದು, ಈ ಥರದ್ದು ಒಂದು ಲಕ್ಷಣ ಇದೆ. ಈಗ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ. ಡಿಸೆಂಬರ್ ನಂತರ ಗುರು ಪ್ರಾರಂಭವಾಗುತ್ತೆ, ಆಗ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಕರ್ಮ ಸ್ಥಾನಕ್ಕೆ ಗುರು ದೃಷ್ಟಿ ಇದೆ. ಈ ಕಾರಣದಿಂದಾಗಿ ಡಿಸೆಂಬರ್ ನಂತರ 2025 ಮೇಲೆ ವೃತ್ತಿಯಲ್ಲಿ ಒಂದು ಸ್ಥಿರತೆ ಬರುತ್ತೆ, ಯೋಚನೆ ಮಾಡೋದು ಬೇಡ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ವ್ಯಯಾಧಿಪತಿ ದುಸ್ಥಾನಪೋ ಯದ್ ಭವನ ಸ್ಥಿತೋವ ಸದ್ಭಾವಸ್ಯ ವಿನಾಶರಂ ಅಂತ ಒಂದು ಮಾತಿದೆ. ದುಸ್ಥಾನಾಧಿಪತಿಗಳು ಸಪ್ತಮದಲ್ಲಿ ವಿವಾಹ ಸ್ಥಾನದಲ್ಲಿ ಇದ್ದರೆ ಅದು ತೊಡಕಂತ. ಹೀಗಾಗಿ ಬುಧ ಗ್ರಹ ಶಾಂತಿ ಅದು ಬೇಕು, ಕುಜ ಶಾಂತಿಯೂ ಬೇಕು. ಚಂದ್ರನ ಜೊತೆ ಇದ್ದಾನೆ ಕುಜ. ಹೀಗಾಗಿ ಬುಧ ಕುಜ ಈ 2 ಗ್ರಹ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು, ವಿವಾಹಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಅದು ಕೂಡ ನಿಮಗೆ ನಂತರದಲ್ಲಿ 2025 ಸಂದರ್ಭ 25 ಮೇ ನಂತರದಲ್ಲಿ ಖಂಡಿತ ಅವಕಾಶ ಇದೆ, ಗಾಬರಿ ಬೇಡ. ಆಗುತ್ತೆ, ವಿಳಂಬ ಆಗಿದೆಯಲ್ಲ ಅಂತ ಆತಂಕ ಮಾಡ್ಕೋಬೇಡಿ, ಸರಿ ಹೋಗುತ್ತೆ. ಈ ಶಾಂತಿಯನ್ನು ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅನಿತಾ ಅಂತ ಸಿರ್ಸಿಯಿಂದ. ಇವರ ಜನ್ಮ ದಿನಾಂಕ 16ನೇ ತಾರೀಕು 7ನೇ ತಿಂಗಳು 1999 ಬೆಳಗ್ಗೆ 6:30. ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಅನಿತಾ ಅವರ ಪ್ರಶ್ನೆ ಕೂಡ ಅದೇ ಆಗಿದೆ, ಕೆಲಸ ಮತ್ತು ಮದುವೆ ಗಮನಿಸೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನ ವೀಕ್ಷಿಸ್ತಾನೆ, ಶುಕ್ರನ ಮನೆಯಲ್ಲಿ ತುಲಾ ರಾಶಿಯಲ್ಲಿ ನಿಂತು. ಹೀಗಾಗಿ ಅಲ್ಲಿ ಗುರು ಶನಿ ಇಬ್ಬರು ಇದ್ದಾರೆ ಕರ್ಮಸ್ಥಾನದಲ್ಲಿ. ಪ್ರಸ್ತುತ ಟೈಮ್ ನೋಡಿಕೊಂಡ್ರೆ ಈಗ ರವಿ ದಶೆಯಲ್ಲಿ ತಮಗೆ ನಡೀತಾ ಇರೋದು ಗುರುವಿನ ಒಂದು ಕಾಲ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಗುರು ಈಗ ಕರ್ಮಸ್ಥಾನದಲ್ಲೇ ಇದ್ದಾನೆ, ಶತ್ರುವಿನ ಮನೆಯಲ್ಲಿ. ನಿಮಗೂ ಹಾಗೆ 2025 ಮೇ ನಂತರದಲ್ಲಿ ಅನುಕೂಲ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕು. ಒಂದು ಸುಸ್ಥಿರವಾದ ಕೆಲಸ, ಒಂದು ಚೆನ್ನಾಗಿರೋ ಕೆಲಸ, ಕಂಫರ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ಸದ್ಯಕ್ಕಿಲ್ಲ. ಗುರು ಪ್ರಾರ್ಥನೆ ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಕೇತು ಗ್ರಹ ಶಾಂತಿ, ಶನೈಶ್ಚರ, ಕೇತು ಹಾಗೂ ಶನೈಶ್ಚರ ಸಪ್ತಮಾಧಿಪತಿ ವೀಕ್ ಆಗಿದ್ದಾನೆ, ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಈ ಕಾರಣದಿಂದ ಕೇತು ಸಪ್ತಮದಲ್ಲಿದ್ದಾನೆ. ಕಲತ್ರಭೇ ಪಾಪಯುತೆ ದೃಷ್ಟಿ ಅಂತ ಇದೆಯಲ್ಲ, ಕಲತ್ರ ಸ್ಥಾನಕ್ಕೆ ಪಾಪಗ್ರಹ ಇದ್ದರೆ ದೃಷ್ಟಿ ನೋಡಿದ್ರೆ ಕುಜನೂ ನೋಡ್ತಾನೆ. ಹೀಗಾಗಿ ಕುಜ, ಕೇತು, ಶನಿ 3 ಗ್ರಹಗಳ ಶಾಂತಿ ಕ್ರಮವತ್ತಾಗಿ ಶಾಸ್ತ್ರವತ್ತಾಗಿ ಮಾಡಿಸ್ಬೇಕು ಇವರೇ, ಅದಕ್ಕೆ ಅನುಕೂಲ ಆಗುತ್ತೆ. ಗಾಬರಿ ಬೇಡ, ಗ್ರಹಶಾಂತಿಯಿಂದ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.